ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET 2025ಕ್ಕೆ ಸಂಬಂಧಪಟ್ಟಂತೆ ಈ ಪೇಪರ್ 2 ವಿಷಯದಲ್ಲಿ ಸಮಾಜ ವಿಜ್ಞಾನ ಅಂತ ಬಂದದ್ದು. ಆ ಸಮಾಜ ವಿಜ್ಞಾನದಲ್ಲಿ ಒಟ್ಟು 60 ಮಾರ್ಕ್ಸಿಗೆ ಕ್ವಶನ್ಸ್ಗಳು ರೈಸ್ ಮಾಡ್ತಾನೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ಈ ಜಿಯೋಗ್ರಫಿ ವಿಷಯವನ್ನು ನಾವು ಅಧ್ಯಯನ ಮಾಡ್ಕೊಳ್ತಾ ಹೋಗೋದಾದರೆ ಅದನ್ನು 4 ಇಂಪಾರ್ಟೆಂಟ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಇಂಡಿಯಾ, ಕರ್ನಾಟಕ, ಫಿಸಿಕಲ್ ಮತ್ತು ವರ್ಲ್ಡ್ ಜಿಯೋಗ್ರಫಿ ಅಂತ. ಆ 4ರ ಮೇಲೂ ಕೂಡ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಆ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಪ್ರತಿದಿನವೂ ಕೂಡ ಈ TETಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಹಾಗೆ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಥವಾ ಕರ್ನಾಟಕ ಜಿಯೋಗ್ರಫಿ ಬುಕ್ಸನ್ನು ಇತ್ತೀಚೆಗೆ ಲಾಂಚ್ ಮಾಡಿದ್ವಿ. ಆ ಒಂದು ಪುಸ್ತಕದ ಲೇಖಕರು ನಾನೇ ಆಗಿದ್ದೀನಿ. ಈ ಒಂದು ಕರ್ನಾಟಕ ಭೂಗೋಳದಲ್ಲಿ ಯಾವೆಲ್ಲ ವಿಷಯಗಳಿದಾವೆ ಅನ್ನೋದಾದರೆ ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಇಂಟ್ರೊಡಕ್ಷನ್ ಆಫ್ ಕರ್ನಾಟಕದಲ್ಲಿ ಕರ್ನಾಟಕದ ಪರಿಚಯ ಆಗಿರ್ಬೋದು, ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಷ್ಟ್ರೀಯ ಉದ್ಯಾನವನ, ಕೈಗಾರಿಕೆಗಳಾಗಿರ್ಬೋದು, ಹಾಗೆ ವೈಲ್ಡ್ ಲೈಫ್ ಸೆಂಚುರಿ, ವನ್ಯಜೀವಿ ಧಾಮ, ಸಾರಿಗೆ ಮತ್ತು ಜನಸಂಖ್ಯೆ, ಜನಸಾಂದ್ರತೆ, ಅದರ ಜೊತೆಗೆ ಪ್ರಮುಖವಾಗಿ ಬುಡಕಟ್ಟು ಜನಾಂಗಗಳ ಬಗ್ಗೆ ಚಾಪ್ಟರ್ ವೈಸಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ, ಕರ್ನಾಟಕದ ಜಿಲ್ಲೆಗಳ ಬಗ್ಗೆನೂ ಕೂಡ ಮಾಹಿತಿ ಇದೆ. ಏನು 31 ಜಿಲ್ಲೆಗಳಿದಾವಲ್ಲ, ಆ 31 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅದರ ಆಧಾರದ ಮೇಲೆ ಜಿಲ್ಲಾ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ಹಾಗೆ ಓಲ್ಡ್ ಕ್ವಶನ್ ಪೇಪರನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದೀವಿ. ಅಪ್ ಟು 1997ರಿಂದ 2025ವರೆಗೂ ಕೂಡ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಅದರಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಒಳಗೊಂಡಿದೆ. ಸೊ ಈ ಪುಸ್ತಕ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660 ಅಥವಾ 9071673831 ನಂಬರಿಗೆ ಕಾಲ್ ಮಾಡಿ. ಸೊ ನಿಮಗೆ ಆನ್ಲೈನ್ ಮೂಲಕನೂ ಕೂಡ ಬುಕ್ಸನ್ನು ಪಡ್ಕೋಬಹುದು. ನಿಮ್ಮ ಮನೆ ಬಾಗಿಲಿಗೆ ಒಂದು ಸರ್ವಿಸ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಹಾಗೆ ಬುಕ್ ಸ್ಟಾಲಲ್ಲೂ ಕೂಡ ನಿಮಗೆ ಈ ಒಂದು ಪುಸ್ತಕ ನಿಮಗೆ ಅವೈಲಬಲ್ ಇರುತ್ತೆ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಈ TET ಎಕ್ಸಾಮಲ್ಲಿ ಪೇಪರ್ 2 ವಿಷಯದಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇವೆರಡೂ ಕೂಡ ನಮಗೆ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಪೇಮೆಂಟ್ ಮಾಡಿದರೆ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗಾದರೆ ಈ ಜಿಯೋಗ್ರಫಿ ವಿಷಯದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಭೂಮಿಯ ಮೇಲೆ ಈ ಕೆಳಗಿನ ಅಕ್ಷಾಂಶಗಳ ನಡುವೆ ಸಮಶೀತೋಷ್ಣ ವಲಯ ಟೆಂಪರೇಟ್ ಝೋನ್ ಕಂಡುಬರುತ್ತದೆ ಅಂತ ಇದೆ. ನಾವು ಇಡೀ ಭೂಮಿ ಅಂತ ತಗೊಂಡಾಗ ಭೂಮಿಯ ಮೇಲೆ 3 ವಲಯಗಳು ಕಂಡುಬರ್ತಾವೆ. ಅದರಲ್ಲಿ ಯಾವುದು ಟೆಂಪರೇಟ್ ಝೋನ್ ಅಂತ. 3 ಟೆಂಪರೇಟ್ ಝೋನ್ ಯಾವುದು ಅಂತಲೂ ಕೂಡ ಗೊತ್ತಿರಬೇಕು. ನೋಡಿ ಸ್ನೇಹಿತರೆ, ಇದು ಫಸ್ಟು, ಇಷ್ಟು ವಲಯಗಳಲ್ಲಿ ಒಂದು ಝೋನ್ ಕಂಡು ಬಂದರೆ ಇದು ಸೆಕೆಂಡ್ ಝೋನ್ ಆಗಿರುತ್ತೆ, ಇದು ಥರ್ಡ್ ಝೋನ್ ಆಗಿರುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ ಯಾವ್ಯಾವ ಲೈನ್ ಅನ್ನೋದು ಇಂಪಾರ್ಟೆಂಟ್ ಆಗಿ. ಇದು 0 ಡಿಗ್ರಿ ಸಮಭಾಜಕ ವೃತ್ತ ಈಕ್ವಿಟರ್, ಇದು 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ನೆಕ್ಸ್ಟು 66.5 ಡಿಗ್ರಿ ಆರ್ಟಿಕ್ ಸರ್ಕಲ್, 90 ಡಿಗ್ರಿ ನಾರ್ತ್ ಪೋಲ್. ಅದೇ ರೀತಿ ಈ ಕಡೆ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಕರ ಸಂಕ್ರಾಂತಿ ವೃತ್ತ, 66.5 ಡಿಗ್ರಿ ಅಂಟಾರ್ಟಿಕಾ ಸರ್ಕಲ್, ನೆಕ್ಸ್ಟು 90 ಡಿಗ್ರಿ SP ಸೌತ್ ಪೋಲ್. ಈಗ ಒಂದೊಂದು ವಲಯದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೆಂಪ್ರೇಚರ್ ಝೋನನ್ನು ನಾವು ನೋಡ್ತಾ ಹೋಗ್ತೀವಿ. ಈ ನೋಡಿ, 0 ಡಿಗ್ರಿಯಿಂದ ನಾರ್ತಲ್ಲಿ 23.5 ಡಿಗ್ರಿ, ಸೌತಲ್ಲಿ 23.5 ಡಿಗ್ರಿ, ಇಷ್ಟು ಏರಿಯಾ. ಈ ಏರಿಯಾವನ್ನು ನಾವು ಯಾವ ವಲಯ ಅಂತ ಕರಿತೀವಿ ಅಂದರೆ ಉಷ್ಣ ವಲಯ, ಟೊರೈಡ್ ಝೋನ್ ಅಂತ ಕರೆಯೋದು. ಯಾಕೆ ಇದನ್ನು ಉಷ್ಣ ವಲಯ ಅಂತ ಕರಿತೀವಪ್ಪ ಅಂದರೆ ಸೂರ್ಯನ ನೇರ ಕಿರಣಗಳು ಈ ವಲಯದ ಮೇಲೆ ಯಾವಾಗಲೂ ಬೀಳ್ತಾ ಇರ್ತವೆ. ಡೈರೆಕ್ಟ್ ಸನ್ರೈಸ್ ಇರೋದ್ರಿಂದ
ಇಲ್ಲಿ ಟೆಂಪ್ರೇಚರ್ ಯಾವಾಗಲೂ ಕೂಡ ಹೈ ಇರುತ್ತೆ. ಹಾಗಾಗಿ ಈ ವಲಯವನ್ನು ಏನಂತ ಕರಿಬೇಕು? ಉಷ್ಣ ವಲಯ ಅಂತ ಕರಿತೀವಿ. ನೋಡಿ, ಭೂಮಿಯ ಮೇಲೆ ಉಷ್ಣವಲಯ ಎಲ್ಲಿಂದ ಎಲ್ಲಿಗೆ ಕಂಡು ಬರುತ್ತೆ ಅಂತ ಕೇಳಿದಾಗ ಯಾವ ಡಿಗ್ರಿಯಿಂದ? 0 ಡಿಗ್ರಿ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ ನಡುವೆ ಕಂಡುಬರುತ್ತೆ. ನಾರ್ತಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸೌತಲ್ಲಿ ಮಕರ ಸಂಕ್ರಾಂತಿ ವೃತ್ತದ ನಡುವೆ ಇರುವಂತಹ ಒಂದು ಭೂಪ್ರದೇಶವೇ ಯಾವ ವಲಯಕ್ಕೆ ಸೇರಿದೆ? ಉಷ್ಣ ವಲಯಕ್ಕೆ ಸೇರಿರುವಂಥದ್ದು. ಇಲ್ಲಿ ನೋಡಿ, 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ ನಡುವೆ ಇರುವಂತಹ ಭೂಪ್ರದೇಶವನ್ನು ಏನಂತ ಕರಿಬೇಕು? ಇದನ್ನು ಉಷ್ಣ ವಲಯ ಅಂತ ಕರಿತೀವಿ. ಉಷ್ಣ ವಲಯ. ಓಕೆ, ಟೊರೈಡ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇದು ನೋಡಿ, ಈ 23.5 ಡಿಗ್ರಿಯಿಂದ 66.5 ಡಿಗ್ರಿ ನಾರ್ತ್, ಅದೇ 23.5 ಡಿಗ್ರಿ 66.5 ಡಿಗ್ರಿ ಸೌತಲ್ಲಿ ಇರುವಂಥದ್ದು. ಈ ವಲಯದಲ್ಲಿ ಸೂರ್ಯನ ಸ್ವಲ್ಪ ಓರೆ ಕಿರಣಗಳು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ. ಹಾಗಾಗಿ ಇಲ್ಲಿ ಆಟೋಮೆಟಿಕ್ಲಿ ಟೆಂಪ್ರೇಚರ್ ಏನಾಗಿರುತ್ತಪ್ಪ ಅಂದರೆ ಕಡಿಮೆ ಇರುತ್ತೆ ಅಥವಾ ಸಾಧಾರಣ ಉಷ್ಣಾಂಶವನ್ನು ಹೊಂದಿರುತ್ತೆ. ಇದನ್ನು ಯಾವ ವಲಯ ಅಂತ ಕರಿತೀವಪ್ಪ ಅಂದರೆ ಟೆಂಪರೇಟ್ ಝೋನ್ ಆರ್ ಸಮಶೀತೋಷ್ಣ ವಲಯ. ಹಾಗಾದರೆ ಸಮಶೀತೋಷ್ಣ ವಲಯ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ 23.5 ಡಿಗ್ರಿಯಿಂದ 66.5 ಡಿಗ್ರಿ ನಾರ್ತ್ ಅಂಡ್ ಸೌತ್ ಲ್ಯಾಟಿಟ್ಯೂಡ್ ಇನ್ ಬಿಟ್ವೀನಲ್ಲಿ ಕಂಡುಬರುವಂಥ ಏರಿಯಾ. ಅದು ಆಪ್ಷನಲ್ಲಿ ಎಲ್ಲಿದೆ ಅಂತ ನೋಡೋಣ. ನೋಡಿ, 66.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಿಂದ ಓಕೆ ಎಲ್ಲಿಗಿದೆ ಅಂತ ಕೇಳಿದಾಗ ಇಲ್ಲಿ 90 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ ನಡುವೆ ಇದೆ, ಸಿ ಆಪ್ಷನಲ್ಲಿ. ಇದು ಸರಿಯಾದಂಥ ಉತ್ತರ ಅಲ್ಲ. ಇಲ್ಲೇ ನೋಡಿ, 23.5 ಡಿಗ್ರಿಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 23.5 ಡಿಗ್ರಿಯಿಂದ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಿಂದ 66.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ ನಡುವೆ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ಬಿ ಅನ್ನೋದು ರೈಟ್ ಆನ್ಸರ್. ನೋಡ್ರಿ, 23.5 ಡಿಗ್ರಿ ನಾರ್ತ್ ಅಂಡ್ ಸೌತ್ ಲ್ಯಾಟಿಟ್ಯೂಡ್ ಟು 66.5 ಡಿಗ್ರಿ ನಾರ್ತ್ ಅಂಡ್ ಸೌತ್ ಲ್ಯಾಟಿಟ್ಯೂಡ್ ಇನ್ ಬಿಟ್ವೀನ್ ಏರಿಯಾವನ್ನು ಏನಂತ ಕರಿತೀವಿ? ಸಮಶೀತೋಷ್ಣ ವಲಯ ಅಂತ ಕರೆಯೋದು. ಇದು ಕೂಡ ನಮಗೆ ಗೊತ್ತಾಯಿತು. ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಿ ಅನ್ನೋದು ರೈಟ್ ಆನ್ಸರ್ ಯಾವುದಕ್ಕಾಗತ್ತಂದರೆ ಇಲ್ಲಿ ಲಾಸ್ಟ್ ಝೋನ್ ಇದೆ. 66.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ ನಡುವೆ ಇದೆಯಲ್ಲ, ಇದನ್ನು ಯಾವ ವಲಯ ಅಂತ ಕರಿತೀವಿ ಅಂದರೆ ಶೀತ ವಲಯವಾಗಿರುತ್ತೆ. ಇದು ಶೀತ ವಲಯ. ಹಾಗಾಗಿ ಭೂಮಿಯ ಮೇಲೆ ಉಷ್ಣಾಂಶದ ವಲಯಗಳು ಎಷ್ಟಿದಾವೆ ಅಂದರೆ 3 ಇದ್ದಾವೆ. ಒಂದು ಉಷ್ಣ ವಲಯ 0 to 23 ನಾರ್ತ್ ಆ್ಯಂಡ್ ಸೌತ್, ಸಮಶೀತೋಷ್ಣ ವಲಯ 23ರಿಂದ ಸ್ಟಾರ್ಟ್ ಆಗುತ್ತೆ 66ರವರೆಗೆ ನಾರ್ತ್ ಆ್ಯಂಡ್ ಸೌತಲ್ಲಿರುವಂಥದ್ದು. ನೆಕ್ಸ್ಟು ಶೀತ ವಲಯ ಅಂತ ಕೇಳಿದರೆ 66ರಿಂದ ಸ್ಟಾರ್ಟ್ ಆಗಿ 90 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ ನಡುವೆ ಕಂಡುಬರುವಂಥದ್ದು. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಕೆಲವು ವಿಶೇಷ ಸನ್ನಿವೇಶಗಳಾದ ದೀರ್ಘಾವಧಿಯ ರಾತ್ರಿ, ಲಾಂಗ್ ನೈಟ್ ಇರುತ್ತೆ, ಮೋಡರಹಿತ ಶುಭ್ರವಾದಂತಹ ಆಕಾಶ, ಕ್ಲಿಯರ್ ಸ್ಕೈ ಇರುವಂಥದ್ದು, ಹಾಗೆ ಒಣಗಾಳಿ ಡ್ರೈ ವಿಂಡ್ಸ್ ಬೀಸ್ತಾ ಇರ್ತವೆ, ಮಾರುತ ರಹಿತವಾಗಿರುತ್ತೆ, ವಿಂಡ್ಲೆಸ್ಸನ್ನು ನೋಡ್ಬೋದು, ಹಿಮಾವೃತವಾಗಿರುವಂತಹ ಪರ್ವತದ ಮೇಲ್ಭಾಗಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಇದನ್ನು ಏನಂತ ಕರಿತೀವಿ ಅಂತ ನೋಡಿ. ಕಾಮನ್ ಡೆಫಿನೇಷನ್ ಏನಂತ ಹೇಳುತ್ತಪ್ಪ ಅಂದರೆ ಎತ್ತರಕ್ಕೆ ಹೋದಂತೆ ಇದು ಹೈಟು, ಎತ್ತರಕ್ಕೆ ಹೋಗುತ್ತೆ. ಟೆಂಪ್ರೇಚರ್ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಕಡಿಮೆ ಆಗ್ತಾ ಬರುತ್ತೆ, ಇದು ಟೆಂಪ್ರೇಚರ್. ಕ್ಲಿಯರಾ? ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಒಂದು ಕಂಡೀಷನ್ನು ನಾರ್ಮಲ್ ಡೆಫಿನೇಷನಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಕೊಟ್ಟಿರೋದೇನು, ಎತ್ತರಕ್ಕೆ ಹೋದಂತೆ ನೋಡಿ, ಹೈಟ್ ಇದು ಎತ್ತರಕ್ಕೆ ಹೋದಂತೆ ಉಷ್ಣಾಂಶನೂ ಕೂಡ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಈ ಕಂಡೀಷನನ್ನು ಏನಂತ ಕರಿತೀವಿ? ಇದು ಯಾವಾಗ ಆಗತ್ತಂತ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಯಾವಾಗ? ದೀರ್ಘ ರಾತ್ರಿ ಅವಧಿಯಲ್ಲಿ, ಮತ್ತು ಮೋಡರಹಿತ ಶುಭ್ರವಾದಂತಹ ಆಕಾಶ ಇದ್ದ ಸಂದರ್ಭದಲ್ಲಿ, ಹಾಗೆ ಒಣಗಾಳಿ ಬೀಸ್ತಾ ಇರುವಂಥ ಅವಧಿಯಲ್ಲಿ, ಮಾರುತ ರಹಿತವಾಗಿರುವಂಥ ಅವಧಿಯಲ್ಲಿ, ಹಿಮಾವೃತ ಪರ್ವತದ ಮೇಲ್ಭಾಗಗಳಲ್ಲಿ ಈ ರೀತಿ ಕಂಡೀಷನ್ ಕಂಡುಬರುತ್ತೆ ಅಂತ. ಸೊ ಇದನ್ನು ಏನಂತ ಕರಿತೀವಿ ಅಂತ 4 ಆಪ್ಷನ್ ಕೊಡ್ತಿದ್ದಾನೆ. ಸೂರ್ಯಜನ್ಯ ಶಾಖ ಅಂತ ಕರಿತೀವ,
ಸೂರ್ಯಜನ್ಯ ಶಾಖ ಅಂದರೆ ಏನು? ಇನ್ಸೋಲೇಷನ್ ಅಂದರೆ ಭೂಮಿ ಸೂರ್ಯನಿಂದ ಪಡೆಯತ್ತಲ್ಲ ಶಾಖವನ್ನು ಸೂರ್ಯಜನ್ಯ ಶಾಖ ಅಂತ ಕರೆಯೋದು ಇನ್ಸೋಲೇಷನ್ ಅಂತ. ಹಾಗಾಗಿ ಇದು ತಪ್ಪಾಗಿರೋದು. ಉಷ್ಣಾಂಶದ ವಿಪರ್ಯಾಯ ಅಂತ ಇದೆ, ಇನ್ವರ್ಷನ್ ಆಫ್ ದ ಟೆಂಪ್ರೇಚರ್, ಇನ್ವರ್ಷನ್ ಆಫ್ ಟೆಂಪ್ರೇಚರ್ ಅಂತ. ಉಷ್ಣಾಂಶದ ವಿಪರ್ಯಾಯ ಅಂದರೆ ಏನಪ್ಪ ಅಂದರೆ ನೋಡಿ, ಇದೇ ಕಾನ್ಸೆಪ್ಟು ಉಷ್ಣಾಂಶದ ವಿಪರ್ಯಾಯ. ಎತ್ತರಕ್ಕೆ ಹೋದಂತೆ ಉಷ್ಣಾಂಶನೂ ಕೂಡ ಏನಾಗ್ತಾ ಹೋಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನೇ ಇನ್ವರ್ಷನ್ ಆಫ್ ಟೆಂಪ್ರೇಚರ್. ನೋಡಿ, ಇದು ಆಲ್ಮೋಸ್ಟ್ ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಕಂಡುಬರೋದನ್ನು ನೋಡ್ತೀವಿ. ಚಳಿಗಾಲದ ಅವಧಿ ಅಂದರೆ ದೀರ್ಘ ಅವಧಿಯ ರಾತ್ರಿ ಇರುತ್ತೆ. ಸಂಜೆ 6 ಗಂಟೆ ಆಯ್ತಂದರೆ ಅಲ್ಲಲ್ಲಿ ಕತ್ತಲಾಗಿರುತ್ತೆ, ಬೆಳಗ್ಗೆ 6:30 ಆದರೂ ಬೆಳಕಾಗಿರಲ್ಲ. ಆಗ ದೀರ್ಘ ರಾತ್ರಿ ಅವಧಿ ಕಂಡುಬರುತ್ತೆ. ದೀರ್ಘ ರಾತ್ರಿ ಅವಧಿಯಲ್ಲಿ ಆಕಾಶನೂ ಕೂಡ ಕ್ಲಿಯರ್ ಆಗಿರುತ್ತವೆ, ಶುಭ್ರವಾದಂತಹ ಒಂದು ಆಕಾಶವನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಒಳಗಾಳಿ ಬೀಸ್ತಾ ಇರುತ್ತೆ. ಈ ಅವಧಿಯಲ್ಲಿ ಏನಾಗತ್ತೆ ನೋಡಿ, ಭೂಮಿ ರಾತ್ರಿ ಹೊತ್ತು ತಂಪಾಗತ್ತೆ, ಅದು ಭೂ ವಿಕಿರಣಗಳನ್ನು ಬಿಡುತ್ತೆ. ಅಲ್ಲಿಂದ ಏನಾಗುತ್ತೆ? ಅರ್ತ್ ರೇಡಿಯೇಷನ್ ಆಗುತ್ತೆ. ಆ ಭೂ ವಿಕಿರಣಗಳನ್ನು ಬಿಟ್ಟಂಥ ಸಂದರ್ಭದಲ್ಲಿ ಆ ವಿಕಿರಣಗಳು ಮೇಲಕ್ಕೆ ಹೋಗ್ತಾ ಇರ್ತಾವೆ. ಅದನ್ನು ತಡಿಬೇಕಂದ್ರೆ ಮೋಡನಾರು ಇರಬೇಕು. ಮೋಡ ಇತ್ತಂದರೆ ಆಟೋಮೆಟಿಕಲಿ ಏನಾಗುತ್ತೆ? ಟೆಂಪ್ರೇಚರ್ ಅರ್ತ್ ಸರ್ಫೇಸಲ್ಲಿ ಇರುತ್ತೆ. ಅವು ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಹಾಗೆ ಪಾಸ್ ಆಗ್ತಾ ಇರ್ತವೆ. ಆಗ ಭೂಮಿಯ ಮೇಲ್ಮೈಯಲ್ಲಿ ಏನಾಗುತ್ತಪ್ಪ ಅಂದರೆ ತಂಪಾಗಿಬಿಡುತ್ತೆ, ಕೋಲ್ಡ್ ಆಗುತ್ತೆ. ಆ ತಂಪಾದಾಗ ಅಲ್ಲಿರುವಂತಹ ಗಾಳಿಯಲ್ಲಿರುವಂತಹ ನೀರಿನ ಹನಿಗಳೇನಿದಾವಲ್ಲ ಅವು ಏನಾಗ್ತಾವಪ್ಪ ಅಂದರೆ ಘನೀಕರಣ ಆಗ್ತವೆ. ಅದನ್ನೇ ಕವಳ ಅಥವಾ ಮಂಜು, ಫಾಗ್ ಅಂತ ಕರೆಯುವಂಥದ್ದು. ಸೊ ಇದು ಯಾವ ಅವಧಿಯಲ್ಲಿ ಆಗುತ್ತೆ ಅಂದರೆ ಚಳಿಗಾಲದ ಅವಧಿಯಲ್ಲಿ ಕಂಡುಬರೋದು. ಮೋಡರಹಿತ ಆಕಾಶ ಇರುತ್ತೆ ಆ ಟೈಮಲ್ಲಿ ಆಗುವಂಥ ಒಂದು ಕಂಡೀಷನ್ನೇ ಉಷ್ಣಾಂಶದ ವಿಪರ್ಯಾಯ, ಇನ್ವರ್ಷನ್ ಆಫ್ ಟೆಂಪ್ರೇಚರ್ ಅಂತಲೇ ಕರೆಯುವಂಥದ್ದು. ಅಥವಾ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅಂತ ಕರಿತೀವಿ. ಅಂದರೆ ಇದು ತಪ್ಪು, ಇದು ಕೂಡ ತಪ್ಪಾಗಿರುವಂಥದ್ದು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 2ನೇ ಪ್ರಶ್ನೆಗೆ ಸರಿ ಉತ್ತರ ಬಿ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಆಂಧ್ರ ಪ್ರದೇಶ್ ರಚನೆಯಾದ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಬಳ್ಳಾರಿಯ ಸಮಸ್ಯೆಯನ್ನು ಪರಿಹರಿಸಲು ರಚನೆಯಾದ ಸಮಿತಿ ಯಾವುದು? ಈಗ ಆಂಧ್ರ ಪ್ರದೇಶ ಅನ್ನೋದು ರಚನೆಯಾಗಿದ್ದು ಯಾವಾಗ ಅಂತ ಕೇಳಿದರೆ 1953ರಲ್ಲಿ ಆಂಧ್ರ ಪ್ರದೇಶ್ ಹೊಸ ರಾಜ್ಯವಾಗಿ ರಚನೆಯಾಯಿತು. ಯಾಕಂದರೆ ಭಾರತ ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಈ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಹಲವಾರು ಸಮಿತಿಗಳು ನೇಮಕ ಮಾಡ್ತಾರೆ. ಆ ಸಮಿತಿಗಳಲ್ಲಿ ಮೊದಲ ಸಮಿತಿ ಯಾವುದಪ್ಪ ಅಂದರೆ ಎಸ್.ಕೆ. ಧಾರ್ ಸಮಿತಿ ಅಂತ. ಆ ಎಸ್.ಕೆ. ಧಾರ್ ಸಮಿತಿ ಇಡೀ ಭಾರತಾದ್ಯಂತ ಸಂಚಾರ ಮಾಡಿಬಿಟ್ಟು ವರದಿಯನ್ನು ಕೊಡುತ್ತೆ. ಏನಂತ ವರದಿ ಕೊಡ್ತಪ್ಪ ಅಂದರೆ ಭಾಷೆಯ ಆಧಾರದ ಮೇಲೆ ಯಾವುದೇ ಒಂದು ರಾಜ್ಯವನ್ನು ರಚನೆ ಮಾಡಿದರೆ ಭಾರತದ ಐಕ್ಯತೆಗೆ ಧಕ್ಕೆಯಾಗತ್ತೆ, ಅಂದರೆ ಭಾರತ ಒಡೆದೋಗತ್ತೆ ಅನ್ನುವಂತಹ ಕಾನ್ಸೆಪ್ಟನ್ನು ಹೇಳ್ತಾರೆ ಅವರು. ಅದರ ಆಧಾರದ ಮೇಲೆ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ಯಾವುದೇ ಹೊಸ ರಾಜ್ಯವನ್ನು ರಚನೆ ಮಾಡಬಾರ್ದು ಅಂತ ಫೈನಲ್ ಆಗುತ್ತೆ. ಹಾಗೆ ಚಳುವಳಿ ಮುಂದುವರ್ಕೊಳ್ತಾ ಹೋಗುತ್ತೆ. 2ನೇ ಕಮಿಟಿ ನೇಮಕ ಮಾಡುತ್ತೆ ಕೇಂದ್ರ ಸರ್ಕಾರ, JVP ಕಮಿಟಿ ಅಂತ. JVP ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಈ 3 ಜನರ ನೇತೃತ್ವದಲ್ಲಿ ನೇಮಕವಾದ ಸಮಿತಿನೇ JVP ಕಮಿಟಿ. ಆ ಕಮಿಟಿ ಏನಂತ ಹೇಳುತ್ತಪ್ಪ ಅಂದರೆ ಎಸ್.ಕೆ. ಧಾರ್ ವರದಿಯನ್ನು ಮುಂದುವರಿಸಿ ಅಂತ ಸಜೆಸ್ಟ್ ಮಾಡುತ್ತೆ. ಹಾಗಾಗಿ 2ನೇ ಕಮಿಟಿನೂ ಕೂಡ ಯಾವುದೇ ಹೊಸ ರಾಜ್ಯ ರಚನೆ ಮಾಡಲ್ಲ. ಆ ಟೈಮಲ್ಲಿ ಆಂಧ್ರ ಪ್ರದೇಶದಲ್ಲಿ ಚಳುವಳಿ ಅತಿರೇಕಕ್ಕೆ ಹೋಗುತ್ತೆ. ಆಗ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ನಾಯಕತ್ವದಲ್ಲಿ ಚಳುವಳಿ ನಡೀತಾ ಇರುತ್ತೆ. ಅವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಆಗ ಡೆತ್ತು ಕೂಡ ಆಗ್ತಾರೆ ಅವರು. ಆ ಡೆತ್ ಆದಂಥ ಸಂದರ್ಭದಲ್ಲಿ ಮತ್ತೆ ಚಳುವಳಿ ಅತಿರೇಕಕ್ಕೆ ಹೋದಾಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಆಂಧ್ರ ಪ್ರದೇಶವನ್ನು ಭಾಷೆಯ ಆಧಾರದ ಮೇಲೆ ಹೊಸ ರಾಜ್ಯವನ್ನಾಗಿ ರಚನೆ ಮಾಡುತ್ತೆ. ಆಂಧ್ರ ಏನು ಭಾಷೆಯ ಆಧಾರದ ಮೇಲೆ ಹೊಸ ರಾಜ್ಯವಾಗಿ ರಚನೆ ಆಯ್ತಲ್ಲ, ಆಗ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಬಳ್ಳಾರಿ ಆಂಧ್ರ ಪ್ರದೇಶಕ್ಕೆ ಸೇರಬೇಕು, ಮೈಸೂರು ರಾಜ್ಯಕ್ಕೆ ಸೇರಬೇಕನ್ನೋದು ಸಮಸ್ಯೆ ಉಂಟಾಗತ್ತೆ. ಅದನ್ನು ಪರಿಹರಿಸಲು, ಅದರ ಬಗ್ಗೆ ಅಧ್ಯಯನ ಮಾಡಲು ರಚನೆಯಾದಂತಹ ಕಮಿಟಿ ಯಾವುದು ಅಂತ ಕೇಳಿದಾಗ ಎಸ್.ಕೆ. ಧಾರ್ ಕಮಿಟಿ ಅಲ್ಲ, JVPನೂ ಅಲ್ಲ, ಹಾಗೆ ಫಜಲ್ ಆಲಿನೂ ಅಲ್ಲ. ಯಾವ ಕಮಿಟಿ ಅಂತ ಕೇಳಿದರೆ ವಾಂಚು ಕಮಿಟಿಯನ್ನು ರಚನೆ ಮಾಡಲಾಗತ್ತೆ 1953ಯಲ್ಲಿ. ವಾಂಚು ಕಮಿಟಿ ತನ್ನ ವರದಿಯಲ್ಲಿ
ಏನನ್ನ ಹೇಳುತ್ತಪ್ಪ ಅಂದರೆ ಬಳ್ಳಾರಿಯ ಕೆಲವೊಂದು ತಾಲೂಕುಗಳನ್ನು ಆಂಧ್ರ ಕೊಡಬೇಕು ಅಂತ ಆಗತ್ತೆ. ಆ ಬಳ್ಳಾರಿಯ ಯಾವ ತಾಲೂಕು ಅಂದರೆ ಅದವಾನಿ, ಆಲೂರು, ರಾಯದುರ್ಗ, ಈ 3 ತಾಲೂಕುಗಳನ್ನು ಆಂಧ್ರ ಪ್ರದೇಶಕ್ಕೆ ಬಿಟ್ಕೊಟ್ಟು ಇನ್ನು ಉಳಿದಂತಹ ಬಳ್ಳಾರಿಯನ್ನು ಸೇರಿಸಿ ಇನ್ನು ಉಳಿದಂತಹ ತಾಲೂಕುಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಗತ್ತೆ. ಹಾಗಾಗಿ ಬಳ್ಳಾರಿಯ ಸಮಸ್ಯೆಗೆ ಪರಿಹಾರ ನೀಡುವಂತಹ ಒಂದು ಕಮಿಟಿ ಯಾವುದು ಅಂತ ಕೇಳಿದರೆ ಅದು ವಾಂಚು ಕಮಿಟಿ ಆಗಿರುತ್ತೆ. ಅದೇ ರೀತಿ ಫಜಲ್ ಅಲಿ ಕಮಿಟಿ ಇದೆಯಲ್ಲ, ಇದು ಮೈಸೂರು ರಾಜ್ಯ ರಚನೆಯಾದಕ್ಕೆ ಸಹಕಾರ ನೀಡಿದಂತಹ ಒಂದು ಸಮಿತಿ ಯಾವುದಪ್ಪ ಅಂದರೆ ಫಜಲ್ ಅಲಿ ಆಯೋಗ ಅಂತಲೂ ಕೂಡ ಕರಿತೀವಿ. ಇದು 3ನೇ ಪ್ರಶ್ನೆಗೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಜಿಲ್ಲೆ ಮೈಸೂರು ಆಡಳಿತ ವಿಭಾಗದ ಭಾಗವಾಗಿದೆ ಅಂತ. ಇಡೀ ಕರ್ನಾಟಕವನ್ನು ಆಡಳಿತ ನಡೆಸುವಂತಹ ಉದ್ದೇಶದಿಂದ 4 ಆಡಳಿತ ವಿಭಾಗಗಳನ್ನು ಮಾಡ್ಕೊಳ್ತೀವಿ. 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಇನ್ ಕರ್ನಾಟಕ ಆರ್ ರೆವಿನ್ಯೂ ಡಿವಿಷನ್. ಆ 4 ಆಡಳಿತ ವಿಭಾಗಗಳು ಯಾವುದಪ್ಪ ಅಂದರೆ ಒಂದು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಅಂತ. ಈ 4 ಆಡಳಿತ ವಿಭಾಗಗಳಲ್ಲಿ ಕೆಲವೊಂದು ಜಿಲ್ಲೆಗಳನ್ನು ಸೇರಿಸಿ ಅದರ ಅಡ್ಮಿನಿಸ್ಟ್ರೇಷನನ್ನು ಅಲ್ಲಿ ನಡೆಸ್ತಾ ಇರುವಂಥದ್ದು. ಎಲ್ಲಿ ಕೇಳಿರೋದೇನು, ಕೆಳಗಿನ ಯಾವ ಜಿಲ್ಲೆ ಮೈಸೂರು ಆಡಳಿತ ವಿಭಾಗದ ಭಾಗವಾಗಿದೆ ಅಂತ ಇದೆ. ರಾಮನಗರ ಅಂತ ಇದೆ. ರಾಮನಗರ ಯಾವ ಆಡಳಿತ ವಿಭಾಗಕ್ಕೆ ಸೇರುತ್ತಪ್ಪ ಅಂದರೆ ಇದು ಬೆಂಗಳೂರಿಗೆ ಸೇರಿರೋದು. ಶಿವಮೊಗ್ಗ ಎಲ್ಲಿ ಸೇರುತ್ತೆ ಅಂದರೆ ಇದು ಕೂಡ ಬೆಂಗಳೂರಿಗೆ ಸೇರಿರೋವಂಥದ್ದು. ಚಿಕ್ಕಬಳ್ಳಾಪುರನೂ ಕೂಡ ಬೆಂಗಳೂರಿಗೆ ಸೇರಿರೋದು. ಹಾಗಾದರೆ ಆನ್ಸರ್ ಯಾವುದಪ್ಪ ಅಂದರೆ ಮೈಸೂರು ಆಡಳಿತ ವಿಭಾಗದ ಜಿಲ್ಲೆ ಯಾವುದಪ್ಪ ಅಂತ ಕೇಳಿದರೆ ಇದು ಚಿಕ್ಕಮಗಳೂರು. ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 4ನೇ ಪ್ರಶ್ನೆಗೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಇದ್ರ ಮೇಲೆ ಯಾವಾಗಲೂ ಕ್ವಶನ್ಸನ್ನು ರೈಸ್ ಮಾಡ್ತಾನೆ ಇರ್ತಾನೆ. ಹಾಗಾದರೆ ಕರ್ನಾಟಕದಲ್ಲಿರುವಂತಹ 4 ಆಡಳಿತ ವಿಭಾಗಗಳು ಯಾವ್ಯಾವುದು, ಅಲ್ಲಿ ಕಂಡುಬರುವಂತಹ ಜಿಲ್ಲೆಗಳು ಯಾವುದು ಅಂತಲೂ ಕೂಡ ನಾವಿಲ್ಲಿ ನೋಡ್ಕೋಬೋದು. ಫಸ್ಟ್ ನೋಡಿ, ಈ ಭಾಗಕ್ಕೆ ಬರೋದಾದರೆ ನಾವು ಎಷ್ಟು ಏರಿಯಾ ಇದೆಯಲ್ಲ ಇದು ಯಾವುದಕ್ಕೆ ಸೇರುತ್ತಪ್ಪ ಅಂದರೆ ಕಲಬುರಗಿ ವಿಭಾಗ. ಇದು ಕಲಬುರಗಿ ಡಿವಿಷನಿಗೆ ಸೇರುತ್ತೆ. ಆ ಕಲಬುರಗಿ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೆ ಅಂತ ಕೇಳಿದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಕ್ಲಿಯರಾ? ಹಾಗಾದರೆ ಎಷ್ಟು ಜಿಲ್ಲೆಗಳನ್ನು ನಾವು ಇಲ್ಲಿ ನೋಡ್ತೀವಿ ಅಂದರೆ 7 ಜಿಲ್ಲೆಗಳು ಯಾವ ಆಡಳಿತ ವಿಭಾಗಕ್ಕೆ ಸೇರಿದೆ ಅಂದರೆ ಕಲಬುರಗಿ ಆಡಳಿತ ವಿಭಾಗಕ್ಕೆ ಸೇರಿರುವಂಥದ್ದು. ನೆಕ್ಸ್ಟ್ ಇಲ್ಲಿಂದ ಈ ಭಾಗದಲ್ಲಿ ಕಂಡುಬರ್ತಾವಲ್ಲ ಇವು ಬೆಳಗಾವಿ ಭಾಗ ಅಥವಾ ಬೆಳಗಾವಿ ಆಡಳಿತ ವಿಭಾಗಕ್ಕೆ ಸೇರಿರುವಂಥದ್ದು. ಯಾವ್ಯಾವ ಜಿಲ್ಲೆ ನೋಡಿ, ವಿಜಯಪುರ, ಬಾಗಲಕೋಟೆ ಕಂಡುಬರುತ್ತವೆ. ಹಾಗೆ ಬೆಳಗಾವಿ ಇದೆ, ಗದಗ, ಧಾರವಾಡ, ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳು ಕಂಡುಬರ್ತಾವೆ. ನೋಡಿ ಆ ಜಿಲ್ಲೆಗಳು ಎಷ್ಟಿದಾವೆ ಅಂದರೆ ಅವು ಕೂಡ 7 ಜಿಲ್ಲೆಗಳನ್ನು ನೋಡ್ತೀವಿ ಬೆಳಗಾವಿ ಆಡಳಿತ ವಿಭಾಗದಲ್ಲಿ. ಹಾಗೆ ಮೈಸೂರು ಆಡಳಿತ ವಿಭಾಗ ಅಂದರೆ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಮೈಸೂರು ಆಡಳಿತ ವಿಭಾಗದಲ್ಲಿದೆ. ಅಲ್ಲಿ ಉಡುಪಿ, ಕ್ಲಿಯರಾ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಇದಾವಲ್ಲ ಇವು ಬರುವಂಥದ್ದು ಯಾವ ಆಡಳಿತ ವಿಭಾಗ ಅಂದರೆ ಮೈಸೂರು. ಎಷ್ಟು ಜಿಲ್ಲೆಗಳಿದೆ ಅಂದರೆ ಅಲ್ಲಿ 8 ಜಿಲ್ಲೆಗಳಿದಾವೆ. ಕೊನೆಯದಾಗಿರುವಂತಹ ಒಂದು ಆಡಳಿತ ವಿಭಾಗ ಯಾವುದಪ್ಪ ಅಂದರೆ ಬೆಂಗಳೂರು. ಇಲ್ಲಿ ನೋಡಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಬರುತ್ತೆ. ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳು ಹಾಗೂ ರಾಮನಗರ ಜಿಲ್ಲೆ ಕಂಡುಬರ್ತವೆ. ಒಟ್ಟು ಎಷ್ಟಿದಾವಪ್ಪ ಅಂದರೆ 9 ಕಂಡುಬರ್ತಾವೆ. 9 ಇದಾವೆ ಎಲ್ಲಿ ಬೆಂಗಳೂರು ಆಡಳಿತ ವಿಭಾಗದಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವ ಆಡಳಿತ ವಿಭಾಗ ಯಾವುದು ಅಂತ ಕೇಳಿದರೆ ಅದು ಬೆಂಗಳೂರು ಆಡಳಿತ ವಿಭಾಗವಾಗಿರುತ್ತೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಇದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕದ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಯಾವುದಾದ್ರು ಜಿಲ್ಲೆ ಕೊಡಲಿ ಅವರು, ಯಾವ ಜಿಲ್ಲೆ ಯಾವ ಆಡಳಿತ ವಿಭಾಗದಲ್ಲಿ ಇದೆ ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಪ್ರಮುಖ ಬೀಚುಗಳಲ್ಲಿ ಯಾವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವುದಿಲ್ಲ? ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ 3 ರೀತಿ ಪ್ರಾಕೃತಿಕ ವಿಭಾಗಗಳನ್ನು ನೋಡ್ತೀವಿ ನಾವು. ಯಾವ್ಯಾವುದು? ಒಂದು ಕರಾವಳಿ, ಇನ್ನೊಂದು ಮಲೆನಾಡು, ಇನ್ನೊಂದು ಮೈದಾನ ಅಂತ. ಈ ಕೋಸ್ಟಲಲ್ಲಿ ಏರಿಯಾ ನೋಡಿದಾಗ ಬೀಚುಗಳು ಕಂಡುಬರ್ತವೆ, ಐಲ್ಯಾಂಡ್ಗಳು ಕಂಡುಬರ್ತವೆ, ಬಂದರುಗಳು ಕೂಡ ಕಂಡುಬರ್ತವೆ ಇಲ್ಲಿ. ಸೊ ಅದನ್ನೆಲ್ಲವನ್ನು ಕೂಡ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದು? ಬೀಚುಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಬೀಚು ಕಂಡು ಬರೋಲ್ಲ ಅಂಥೇಳಿ 4 ಆಪ್ಷನ್ ಇದಾವೆ. ಅದರಲ್ಲಿ ಸರಿ ಉತ್ತರ ಯಾವುದಂತ ಹುಡುಕಬೇಕು. ನೋಡಿ, ಕಮಲ್ ಜಂಗಲ್ ಎನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡುಬರುವಂಥದ್ದು.
ಹಾಗಾಗಿ ಕೋಡಿ ಬಾಗ್ ಅಂತ ಇದೆಯಲ್ಲ, ಇದು ಕೂಡ ಎಲ್ಲಿದೆಯಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡುಬರುತ್ತೆ. ಕಾಸರಕೋಡು ಅನ್ನುವಂಥದ್ದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರುವಂಥದ್ದು. ಇವು ಮೂರು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದರೆ ಒಂದಂತೂ ಅಲ್ಲ ಅನ್ನೋದು ಕ್ಲಿಯರ್ ಆಯಿತು. ಯಾವುದಪ್ಪ ಅಂದರೆ ತೆಕ್ಕಕಟ್ಟೆ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಹಾಗಾದರೆ ಈ ಬೀಚ್ ಎಲ್ಲಿದೆಯಪ್ಪ ಅಂದರೆ ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿರುವಂಥದ್ದು? ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಬೀಚ್ ತೆಕ್ಕಕಟ್ಟೆ ಆಗಿರುತ್ತೆ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಯ್ತಪ್ಪ ಅಂದರೆ ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್. ಕ್ಲಿಯರಾ? 5ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂಥ ಉತ್ತರ. ಹಾಗಾಗಿ ಬೀಚುಗಳು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೀಚುಗಳಿದೆ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ಉತ್ತರದಿಂದ ದಕ್ಷಿಣ ಅಭಿಮುಖವಾಗಿ ಕರ್ನಾಟಕದ ಬಂದರುಗಳನ್ನು ಹೆಸರಿಸಿ. ನೋಡಿ, ಕರ್ನಾಟಕ ಅಂದ್ಕೂಡ್ಲೇ ಈ ರೀತಿ ಭಾಗವನ್ನು ತಗೊಂಡಾಗ ಇದು ಕರಾವಳಿ ಭಾಗ, ಕೋಸ್ಟಲ್ ಏರಿಯಾ. ಕರ್ನಾಟಕ ಕರಾವಳಿ ಎಷ್ಟು ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ 3 ಜಿಲ್ಲೆ. ಯಾವ್ಯಾವುದು? ಉತ್ತರ ಕನ್ನಡ ಜಿಲ್ಲೆ, ಮಧ್ಯದಲ್ಲಿ ಉಡುಪಿ ಜಿಲ್ಲೆ ಕಂಡುಬರುತ್ತೆ, ಹಾಗೆ ಸೌತಲ್ಲಿರೋದು ದಕ್ಷಿಣ ಕನ್ನಡ ಜಿಲ್ಲೆ. ಆ 3 ಜಿಲ್ಲೆಗಳಲ್ಲೂ ಕೂಡ ಏನು ಕಂಡುಬರ್ತಾವಪ್ಪ ಅಂದರೆ ಪ್ರಮುಖವಾಗಿರುವಂತಹ ಬಂದರುಗಳು ಕಂಡುಬರ್ತಾವೆ. ಆ ಬಂದರುಗಳಲ್ಲಿ ನಾರ್ತಿಂದ ಸ್ಟಾರ್ಟ್ ಮಾಡಿ ಸೌತಿಗೆ ಬರೋದಾದರೆ ಯಾವುದು ಫಸ್ಟು ಯಾವುದು ಸೆಕೆಂಡ್ ಅನ್ನೋದು ಗೊತ್ತಿರಬೇಕು. ಕ್ಲಿಯರ್ ಇದೆ ಎಲ್ರಿಗೂ ಕೂಡ. ಫಸ್ಟ್ ಕಂಡು ಬರೋದೇ ಕಾರವಾರ. ಕಾರವಾರ ಎಲ್ಲೆಲ್ಲಿದೆ ಅಂತ ಕೇಳಿದರೆ ಎ ಆಪ್ಷನಲ್ಲಿದೆ, ಹಾಗೆ ಬಿ ಯಲ್ಲೂ ಇದೆ, ಮತ್ತು ಡಿ ಯಲ್ಲೂ ಕೂಡ ಇದೆ. ಆದರೆ ತಪ್ಪು ಯಾವುದಂತ ಗೊತ್ತಾಯ್ತು ನಮಗೆ, ಸಿ ಅನ್ನೋದು ತಪ್ಪಿದೆ ಅನ್ನೋದು ಕ್ಲಿಯರ್ ಆಯಿತು. ಕಾರವಾರ ಆದ ನಂತರ ಬೈಂದೂರು ಅಂತ ಇದೆ, ನವಮಂಗಳೂರು ಇದೆ. ಬೈಂದೂರು ಬರೋದಿಲ್ಲ, ಅದು ಕೆಳಗಡೆ ಇರೋದು. ನವಮಂಗಳೂರು ಇನ್ನು ಸೌತಲ್ಲೇ ಇರುವಂಥದ್ದು. ಹಾಗಾದರೆ ಯಾವುದು ಸರಿ? ಮುರುಡೇಶ್ವರ ಕಂಡುಬರುತ್ತೆ. ಸೆಕೆಂಡ್ ಯಾವುದು? ಮುರುಡೇಶ್ವರ. ಇದು ಮುರುಡೇಶ್ವರ, ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟು ಬೈಂದೂರು ಕಂಡುಬರುತ್ತೆ. ನೋಡಿ, ಬೈಂದೂರು ಕಂಡುಬರುತ್ತೆ. ಅದಾದ ನಂತರ ನವಮಂಗಳೂರು ಕಂಡುಬರುತ್ತೆ. ಲಾಸ್ಟ್ ಯಾವುದು? ನವಮಂಗಳೂರು. ಇದು ಕ್ರಮವಾಗಿ ಉತ್ತರದಿಂದ ದಕ್ಷಿಣ ಅಭಿಮುಖವಾಗಿ ಇರುವಂತಹ ಕರ್ನಾಟಕದ ಪ್ರಮುಖ ಬಂದರುಗಳು ಯಾವುದು ಅನ್ನೋದು ಗೊತ್ತಿರಬೇಕು. ಕಾರವಾರ, ಮುರುಡೇಶ್ವರ, ಬೈಂದೂರು ಮತ್ತು ನವಮಂಗಳೂರು ಅನ್ನೋದು ಸರಿಯಾದಂಥ ಉತ್ತರ. ಬಿ ಇದಕ್ಕೆ ರೈಟ್ ಆನ್ಸರ್. ಎಷ್ಟನೇ ಪ್ರಶ್ನೆ? 6ನೇ ಕ್ವಶನಿಗೆ. ರೈಟ್. ನೆಕ್ಸ್ಟು ಕ್ವಶನ್ ಯಾವುದು ಅಂತ ನೋಡೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ. ಪಟ್ಟಿ 1 ಜಲಪಾತ, ಪಟ್ಟಿ 2 ನದಿಗಳು. ಆ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಹೊಂದಿಸಿ ಬರಿ ಅಂತ ಇದೆಯಲ್ಲ, ಒಂದು ಕಡೆ ವಾಟರ್ ಫಾಲ್ಸ್ ಇದೆ, ಇನ್ನೊಂದು ಕಡೆ ನದಿಗಳಿದಾವೆ. ಯಾವ್ಯಾವ ನದಿ ಯಾವ್ಯಾವ ವಾಟರ್ ಫಾಲ್ಸನ್ನು ಹೊಂದಿದೆ ಅನ್ನೋದು ಗೊತ್ತಿರಬೇಕು. ಛಾಯಾ ಭಗವತಿ ಅನ್ನುವಂತಹ ಒಂದು ಜಲಪಾತ ಇದೆಯಲ್ಲ, ಆ ಛಾಯಾ ಭಗವತಿ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿರೋದಪ್ಪ ಅಂದರೆ ರಿವರ್ ಡೋಣಿ ನದಿಯಿಂದ ಆಗಿರೋದು. ಹಾಗಾಗಿ 1ನೇದಿಗೆ 2ನೇದು ಸರಿ ಉತ್ತರವಾಗಿರುತ್ತೆ. 2 ಎಲ್ಲಿದೆ ಅಂತ ಹುಡ್ಕೊಳ್ತಾ ಹೋದರೆ ಸಿ ಆಪ್ಷನಲ್ಲಿ ನಮಗೆ 2 ಸಿಕ್ತು. ಬಿ ಯಲ್ಲೂ ಇಲ್ಲ, ಎ ಯಲ್ಲೂ ಇಲ್ಲ, ಹಾಗೆ ಡಿ ಯಲ್ಲೂ ಕೂಡ ಇಲ್ಲ. ಇಲ್ಲೇ ಆನ್ಸರ್ ಸಿಕ್ಬಿಡ್ತು ನಮಗೆ. ಯಾವುದು ಅಂಥೇಳಿ ಸಿ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟು ಜಲದುರ್ಗ ಅಂತ ಇದೆಯಲ್ಲ, ಯಾವುದು ಆಪ್ಷನಲ್ಲಿ ಜಲದುರ್ಗ ಇದೆ ನೋಡಿ? 1ನೇ ಆಪ್ಷನಲ್ಲಿದೆ. ಅಂದರೆ ಕೃಷ್ಣಾ ನದಿಯಿಂದ ಆಗಿರೋದು ಜಲದುರ್ಗ ವಾಟರ್ ಫಾಲ್ಸ್. ಶಿವಗಂಗಾ ಫಾಲ್ಸ್ ಯಾವ ನದಿಯಿಂದ ಆಗಿದೆಯಪ್ಪ ಅಂದರೆ ಸೋಂಡಾ ನದಿಯಿಂದ ಆಗಿರೋದು. ಇದು ಶಿವಗಂಗಾ ಫಾಲ್ಸ್ 4ನೇ ಆಪ್ಷನಲ್ಲಿರೋದು. ಕುಂಚಿಕಲ್ ಅನ್ನುವಂಥದ್ದು ವರಾಹಿ ನದಿಯಿಂದ ಆಗಿರೋದು 3ನೇ ಆಪ್ಷನಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರು 7ನೇ ಪ್ರಶ್ನೆಗೆ. ನೆಕ್ಸ್ಟು 8ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕೆಂಪು ಮಣ್ಣಿನ ಲಕ್ಷಣವಾಗಿದೆ? ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಯಾವುದು ಕೆಂಪು ಮಣ್ಣಿಗೆ ಹೋಲಿಕೆ ಆಗತ್ತಂತ ಹೇಳಿ ನಾವು ನೋಡ್ಕೋಬೇಕು. ಆಪ್ಷನ್ ಎ ನೋಡಿ, ಈ ಮಣ್ಣು ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ನಿರ್ಮಾಣವಾಗುತ್ತದೆ. ನೋಡಿ, ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ನಿರ್ಮಾಣವಾಗುವಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಅದು ಕೆಂಪು ಮಣ್ಣಾಗಿರಲ್ಲ, ಕಪ್ಪು ಮಣ್ಣು ಅನ್ನೋದು ನಿರ್ಮಾಣವಾಗೋದು. ಕ್ಲಿಯರಾ? ಹಾಗಾದರೆ ವೆದರಿಂಗ್ ಆಫ್ ಬಸಾಲ್ಟ್ ರಾಕ್ಸ್ ಯಾವ ಸಾಯಿಲ್ ಫಾರ್ಮೇಷನ್ ಆಗುತ್ತೆ? ಬ್ಲಾಕ್ ಸಾಯಿಲ್ ಅನ್ನೋದು, ಆ ರೇಗೂರ್ ಸಾಯಿಲ್ ಅನ್ನೋದು ನಿರ್ಮಾಣವಾಗೋದು. ಹಾಗಾಗಿ ಮೊದಲನೇ ಆಪ್ಷನ್ ಅನ್ನೋದು ಇದಕ್ಕೆ ತಪ್ಪಾಗಿರುವಂಥದ್ದು. ಗರಿಷ್ಠ ಉಷ್ಣಾಂಶ ಹಾಗೂ ಗರಿಷ್ಠ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಎಲ್ಲಿ ಹೈ ಟೆಂಪ್ರೇಚರ್ ಇರುತ್ತೋ, ಎಲ್ಲಿ ಹೈ ರೈನ್ಫಾಲ್ ಇರುತ್ತೋ ಆ ಪ್ರದೇಶಗಳಲ್ಲಿ ಯಾವ ಮಣ್ಣು ಕಂಡುಬರುತ್ತಂದರೆ ಕೆಂಪು ಮಣ್ಣು ಕಂಡುಬರಲ್ಲ. ಅಲ್ಲಿ ಕಂಡುಬರುವಂಥದ್ದು ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ, ಲ್ಯಾಟರೇಟ್ ಸಾಯಿಲ್.
ಈ ಘಟ್ಟಗಳು ಪ್ರದೇಶಗಳಲ್ಲಿ ಯಾವಾಗಲೂ ಅತಿ ಹೆಚ್ಚು ಮಳೆ ಬೀಳುತ್ತೆ ಮತ್ತು ಟೆಂಪ್ರೇಚರು ಕೂಡ ತುಂಬ ಹೆವಿ ಇರುತ್ತೆ. ಹಾಗಾಗಿ ಆ ಜಾಗದಲ್ಲಿ ಕಂಡುಬರುವಂತಹ ಒಂದು ಮಣ್ಣು ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್ ಕಂಡುಬರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಂಬಿಟ್ಟಿಗೆ ಮಣ್ಣಿನ ಲಕ್ಷಣ ಅಂತ ಕೇಳಿದಾಗ ಗರಿಷ್ಠ ಉಷ್ಣಾಂಶ, ಗರಿಷ್ಠ ಮಳೆ ಬೀಳಬೇಕು, ಅದು ಲ್ಯಾಟರೈಟ್ ಸಾಯಿಲ್. ಬಸಾಲ್ಟ್ ರಾಕ್ಸ್ ವೆದರಿಂಗ್ ಆಯ್ತಂದರೆ ಅದು ಯಾವುದು ಬ್ಲಾಕ್ ಸಾಯಿಲಿಗೆ ಸಂಬಂಧಪಟ್ಟಂತೆ. ಮೂರನೇ ನೋಡಿ, ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಎಸ್, ಕೆಂಪು ಮಣ್ಣು ಅಂತ ಕೇಳಿದರೆ ಅದರಲ್ಲಿ ಯಾವ ಪ್ರಮಾಣ ಹೆಚ್ಚಾಗಿರುತ್ತಪ್ಪ ಅಂದರೆ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಅತಿ ಹೆಚ್ಚು ಕಂಡುಬರುವಂಥದ್ದು ಕೆಂಪು ಮಣ್ಣಿನಲ್ಲಿ. ಹಾಗಾಗಿ ಆ ಮಣ್ಣು ಯಾವ ರೀತಿ ಕಾಣಿಸುತ್ತಪ್ಪ ಅಂದರೆ ಕೆಂಪು ಬಣ್ಣದಲ್ಲೇ ಕಾಣಿಸುವಂಥದ್ದು, ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ. ಅಷ್ಟೇ ಅಲ್ಲದೆ ಈ ಕೆಂಪು ಮಣ್ಣು ಹೇಗೆ ನಿರ್ಮಾಣವಾಗುತ್ತೆ, ಯಾವ ಶಿಲೆಗಳ ಶೀತಲೀಕರಣದಿಂದ ನಿರ್ಮಾಣವಾಗುತ್ತೆ ಅಂದರೆ ಗ್ರಾನೈಟ್ ಶಿಲೆಗಳ ಶೀತಲೀಕರಣದಿಂದ ನಿರ್ಮಾಣವಾಗುವಂತಹ ಮಣ್ಣು ಯಾವುದಪ್ಪ ಅಂದರೆ ಅದು ಕೆಂಪು ಮಣ್ಣಾಗಿರುವಂಥದ್ದು. ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತ ಗೊತ್ತಾಯ್ತು ನಮಗೆ. ಸಿ ಅನ್ನೋದು ರೈಟ್ ಆನ್ಸರ್ ಅಂತ ಕ್ಲಿಯರ್ ಆಯಿತು. ಆದರೂ ಡಿ ಏನಂತ ಹೇಳುತ್ತೆ, ಈ ಮಣ್ಣಿನಲ್ಲಿ ಕೊಳೆತ ಜೈವಿಕಾಂಶ, ರಂಜಕ, ಪೊಟ್ಯಾಷ್ ಹೆಚ್ಚಾಗಿರುತ್ತದೆ. ಸೊ ಇಲ್ಲಿ ಹ್ಯೂಮಸ್ ಇರುವಂಥದ್ದು, ಕೊಳೆತ ಜೈವಿಕ ಅಂಶ ಇರುವಂಥದ್ದು ಯಾವ ಮಣ್ಣಿನಲ್ಲಿ ಅಂತ ಕೇಳಿದರೆ ಕರಾವಳಿ ಮೆಕ್ಕಲು ಮಣ್ಣಿನಲ್ಲಿ. ಕೋಸ್ಟಲ್ ಅಲ್ಯುವಿಯಲ್ ಸಾಯಿಲಲ್ಲಿ ಈ ರೀತಿಯಾದಂತಹ ಒಂದು ಲಕ್ಷಣವನ್ನು ನಾವು ನೋಡ್ತಾ ಹೋಗ್ತೀವಿ. ಇಡೀ ಕರ್ನಾಟಕ ಜಿಯೋಗ್ರಫಿ ಅಂತ ಓದಬೇಕಾದ್ರೆ ಕರ್ನಾಟಕದಲ್ಲಿ 4 ವಿಧದ ಮಣ್ಣುಗಳು ಕಂಡುಬರ್ತವೆ. ಕೆಂಪು, ಕಪ್ಪು ಮಣ್ಣು, ಲ್ಯಾಟರೈಟ್ ಮತ್ತು ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರ್ತವೆ. ಆ 4 ಮಣ್ಣಿನ ಪ್ರಮುಖ ಲಕ್ಷಣಗಳು ಯಾವುದು ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಕಾಯ್ದೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಆ ಪದದಲ್ಲೇ ಬಂದ್ಬಿಡುತ್ತೆ, ಇದು ಸರಿಯಾಗಿರೋದು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತಪ್ಪ ಅಂದರೆ 1972ರಲ್ಲಿ ಜಾರಿಗೆ ಬಂತು. ಕರ್ನಾಟಕ ಅರಣ್ಯ ಕಾಯ್ದೆ, ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಅನ್ನೋದು 1963ಯಲ್ಲೇ ಜಾರಿಗೆ ಬಂತು, ಇದು ಕೂಡ ಸರಿಯಾಗಿರೋದು. ಜೈವಿಕ ವೈವಿಧ್ಯತಾ ಕಾಯಿದೆ ಅಂಥೇಳಿ ಅದು ಯಾವಾಗ ಜಾರಿಗೆ ಬಂತಂದರೆ 2002 ಅಂತ ಇದೆ, ಇದು ಕೂಡ ಸರಿಯಾಗಿರುವಂಥದ್ದು. ಅರಣ್ಯ ಸಂರಕ್ಷಣಾ ಕಾಯಿದೆ ಅನ್ನುವಂಥದ್ದು ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ 1982 ಅಂತ ಇದೆ. 1982ರಲ್ಲಿ ಜಾರಿಗೆ ಬರಲ್ಲ, ಇದು 1980ರಲ್ಲಿ ಜಾರಿಗೆ ಬಂದಿರುವಂಥದ್ದು ಅರಣ್ಯ ರಕ್ಷಣಾ ಕಾಯಿದೆ ಅಥವಾ ಸಂರಕ್ಷಣಾ ಕಾಯಿದೆ ಅನ್ನುವಂಥದ್ದು. ಹಾಗಾಗಿ ಆನ್ಸರ್ ಯಾವುದು ತಪ್ಪು, ಡಿ ಅನ್ನೋದು ಇದು ತಪ್ಪಾಗಿರೋದನ್ನು ನೋಡ್ಬೋದು. ಜಾರಿಗೆ ಬಂದಿದೆ ಯಾವಾಗ 1980ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯಿದೆ ಅನ್ನೋದು ಜಾರಿಗೆ ಬಂದಿತ್ತು. ಕೊಟ್ಟಿದ್ದು ಎಷ್ಟು ಕೊಟ್ಟರೆ 1982 ಅಂತ ಕೊಟ್ಟಿದ್ದಾರೆ. ಹಾಗಾಗಿ 9ನೇ ಪ್ರಶ್ನೆಗೆ ಡಿ ಅನ್ನೋದು ತಪ್ಪಾಗಿರುವಂತಹ ಒಂದು ಹೇಳಿಕೆಯಾಗಿದೆ ಅಥವಾ ತಪ್ಪಾಗಿರುವಂತಹ ಮಾಹಿತಿ ಆಗಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂತ ನೋಡೋಣ. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿ ರಾಷ್ಟ್ರೀಯ ಒಳನಾಡಿನ ಜಲಮಾರ್ಗ ಹೊಂದಿಲ್ಲ? ನ್ಯಾಷನಲ್ ವಾಟರ್ ವೇಸ್ಗಳು ಕಂಡುಬರ್ತಾವೆ. ರಾಷ್ಟ್ರೀಯ ಒಳನಾಡಿನ ಜಲಮಾರ್ಗ, ಅದನ್ನು NW ಅಂತ ಕರಿತೀವಿ, ನ್ಯಾಷನಲ್ ವಾಟರ್ ವೇಸ್ ಅಂತ. ಕರ್ನಾಟಕದಲ್ಲಿ ಒಟ್ಟು 11 ರಾಷ್ಟ್ರೀಯ ಜಲಮಾರ್ಗಗಳನ್ನು ಹೊಂದಿರುವಂಥದ್ದು. ಆ 11 ನದಿಗಳು ಕೂಡ ರಾಷ್ಟ್ರೀಯ ಜಲಮಾರ್ಗವನ್ನು ಹೊಂದಿದ್ದಾವೆ. ಅದರಲ್ಲಿ 4 ನದಿಗಳನ್ನು ಕೊಟ್ಟಿದ್ದಾರೆ. ಯಾವ ನದಿ ಜಲಮಾರ್ಗವನ್ನು ಹೊಂದಿಲ್ಲ, ಯಾವ ಜಲಮಾರ್ಗ ರಾಷ್ಟ್ರೀಯ ಒಳನಾಡಿನ ಜಲಮಾರ್ಗವನ್ನು ಹೊಂದಿಲ್ಲ ಅಂತ ಕೇಳಿದರೆ ಭೀಮಾ ನದಿಗೆ ಇದೆಯಾ ಅಂತ ಕೇಳಿದರೆ ಭೀಮಾ ನದಿ ಆ ಲೀಸ್ಟಲ್ಲಿದೆ. ಕಾವೇರಿ ನದಿ ಅಂತ ಇದೆ ಅಂತ ಕೇಳಿದರೆ ಕಾವೇರಿ ನದಿ ಆ ಲೀಸ್ಟಲ್ಲಿ ಇಲ್ಲ. ಹಾಗೆ ಉದ್ಯಾವರ ಇದೆ, ಮಲಪ್ರಭಾ ನದಿನೂ ಕೂಡ ರಾಷ್ಟ್ರೀಯ ಒಳನಾಡಿನ ಜಲಮಾರ್ಗವನ್ನು ಹೊಂದಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾವೇರಿ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಒಟ್ಟು ಎಷ್ಟಿದಾವೆ ಅಂದರೆ 11 ರಾಷ್ಟ್ರೀಯ ಒಳನಾಡಿನ ಜಲಮಾರ್ಗಗಳು ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥದ್ದು. ನೋಡಿ, ಈ ರೀತಿ ಒಳನಾಡಿನ ಜಲಮಾರ್ಗ ಪ್ಲಸ್ ರಿವರ್ ರಿಲೇಟೆಡ್ ಆಗಿ ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳಿರ್ತವೆ. ಅದನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಈ ಇಂಪಾರ್ಟೆಂಟ್ ಆಗಿರುವಂತಹ 10 ಕ್ವಶನ್ಸು ಹಿಂದೆ TET ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳು ಇದ್ದಾವೆ ಮತ್ತು ಬರಬಹುದಾದಂತಹ ಒಂದು ಮಾಡೆಲ್ ಟೈಪಲ್ಲೂ ಕೂಡ ಕ್ವಶನ್ಸನ್ನು ಇಲ್ಲಿ ಅನಾಲಿಸಿಸ್ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಕೊಟ್ಟಿರುವಂಥ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಏನು ಕ್ವಶನ್ಸ್ಗಳು ಅನಾಲಿಸಿಸ್ ಮಾಡ್ತಾ ಇದ್ದೀನಲ್ಲ, ಅವಷ್ಟು ಕಾನ್ಸೆಪ್ಟ್ಗಳು ಕರ್ನಾಟಕ ಭೂಗೋಳ ಪುಸ್ತಕದಲ್ಲಿ ನಿಮಗೆ ಸಿಗ್ತವೆ. ಆ ಬುಕ್ಸನ್ನು ನೀವು ಎಲ್ಲರೂ ಕೂಡ ತಗೊಳ್ಳಿ, ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ.
ಥ್ಯಾಂಕ್ ಯು.